ಆನಂತರ ಈಗ ಈ ಮಾಸ್ಕ್ ಮ್ಯಾನ್ ನಂತರ ಒಬ್ರು ಮಾಸ್ಕ್ ಲೇಡಿ ಬರ್ತಾರಲ್ಲ, ರಿಪಬ್ಲಿಕ್ ಕನ್ನಡ ಅವರನ್ನ ಎಕ್ಸ್ಪೋಸ್ ಮಾಡಿತ್ತು. ಆಕೆ ಹೇಳ್ತಾ ಇರುವಂತದ್ದು ಕೂಡ ತಾನು 13 ವರ್ಷಗಳ ಹಿಂದೆ ಸೌಜನ್ಯಾಳ ಕಿಡ್ನಾಪ್ ಆಗಿದ್ದನ್ನ ನೋಡಿದ್ದೆ ಅಂತ ಹೇಳ್ತಾ ಇರೋ ಲೇಡಿ ಬಂದಿರೋದು ಕೂಡ ಇದೇ ಒಡನಾಡಿ ಸಂಸ್ಥೆಯ ಮುಖಾಂತರ. ಆಕೆ ಕೂಡ ಹೇಳ್ತಾ ಇರುವಂತದ್ದು, ನಾನು ಒಡನಾಡಿ ಸಂಸ್ಥೆಗೆ ಕಂಪ್ಲೇಂಟ್ ಕೊಟ್ಟೆ, ನಾನು ಒಡನಾಡಿ ಸಂಸ್ಥೆಯ ಮುಖಾಂತರ ಬರ್ತಾ ಇರ್ತಕ್ಕಂಥದ್ದು ಅಂತ. ಮಂಡ್ಯದ ಮಾಸ್ಕ್ ಮಹಿಳೆಯ ಹಿಂದೆ ಕೂಡ ಇದೇ ಒಡನಾಡಿ ಸಂಸ್ಥೆ ಇದೆಯಾ? ಇವೆಲ್ಲವೂ ಒಂದು ಪ್ಲಾನ್ಡ್ ಪ್ರೋಗ್ರಾಮ. ಹೀಗೆ ಮಾಡಬೇಕು ಅಂತ ಸ್ಕೆಚ್ ಮಾಡ್ಕೊಂಡು ಒಬ್ಬೊಬ್ಬರನ್ನೇ ಒಂದೊಂದೇ ಕ್ಯಾರೆಕ್ಟರ್ನ ಬಿಡ್ತಾ ಬರೋದು ಮುಂದಗಡೆಗೆ. ಒಟ್ಟಿನಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಆರೋಪಗಳು ಕೇಳಿ ಬರ್ತಾ ಇರಬೇಕು. ಆ ಆರೋಪ ಸುಳ್ಳು ಅಂತ ಪ್ರೂವ್ ಆಗೋಷ್ಟೊತ್ತಿಗೆ ಇನ್ನೊಂದು ಕ್ಯಾರೆಕ್ಟರ್, ಮತ್ತೊಂದು ಆರೋಪ, ಮತ್ತೊಂದು ಸುಳ್ಳು. ಅದು ಸುಳ್ಳು ಅಂತ ಪ್ರೂವ್ ಮಾಡಕ್ಕೆ ಮತ್ತೊಂದು SIT ರಚನೆ ಮಾಡಬೇಕಾಗುತ್ತಾ ಸರ್ಕಾರ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಡ್ತಾ ಇದೀವಿ. ಧರ್ಮಸ್ಥಳ ಕರ್ನಾಟಕದ ಕೋಟಿ ಹಿಂದೂಗಳ ಶ್ರದ್ಧಾ ಕೇಂದ್ರ. ಹಾಗಾಗಿ ನಿರಂತರವಾಗಿ ಅದರ ವಿರುದ್ಧ ಅಪಪ್ರಚಾರ ಮಾಡ್ತಾ ಹೋಗೋದು ಇವರ ಉದ್ದೇಶನ. ಒಂದಲ್ಲ ಒಂದು ವ್ಯಕ್ತಿಗಳು ಒಂದಲ್ಲ ಒಂದು ಬಗೆಯ ಅಪಪ್ರಚಾರ, ಒಂದಲ್ಲ ಒಂದು ಬಗೆಯ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಹೇಳ್ತಾ ಹೋಗುವಂತದ್ದು. ಅದು ಸುಳ್ಳು ಅಂತ ತನಿಖೆ ನಡೆದು ಕೋರ್ಟಿಗೆ ಹೋಗಿ ಅಥವಾ ಅದು ಬಯಲಾಗೋ ಅಷ್ಟೊತ್ತಿಗೆ ವರ್ಷಗಳೇ ಬೇಕಾಗತ್ತೆ. ಅಷ್ಟೊತ್ತಿಗೆ ಆಲ್ರೆಡಿ ಅವರಿಗೆ ಬೇಕಾಗಿದ್ದ ಅಪಪ್ರಚಾರ ಆಗಿಬಿಟ್ಟಿರುತ್ತೆ. ಇದು ಇವರ ಪ್ಲಾನ್. ಇದಕ್ಕಾಗಿಯೇ ವಿದೇಶದಿಂದ ಕೂಡ ಹಣ ಹರಿದು ಬರ್ತಾ ಇದೆಯಾ ಅನ್ನೋ ಅನುಮಾನಗಳು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸೌಜನ್ಯ ಅನ್ನುವ ಹೆಸರನ್ನ ಬಳಸಿಕೊಂಡು, ಆ ಪ್ರಕರಣದ ವಿಚಾರವನ್ನ ಬಳಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಷಡ್ಯಂತ್ರ ಮಾಡ್ತಾ ಹೋಗೋದು ಇವರ ಪ್ಲಾನ್. ಇದು ಎಲ್ಲಾ ಕಡೆನೂ ಹರಡಿರ್ಬೋದು. ಬಟ್ ನನ್ನ ಕಣ್ಣಿಗೆ, ನನ್ನ ಕಿವಿಗೆ ಕೇಳಿದ್ದು 2023ರಲ್ಲಿ. ಯಾಕಂದ್ರೆ ನಮ್ಮ ಮನೇಲಿ ಟಿವಿ ಇಲ್ಲ. ಬಂದಾಗ ಇದು ಪ್ರಕರಣ ಬೆಳಕಿಗೆ ಬಂದಾಗ ನಮ್ಮ ಮನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ನಾವು ಯಾವ ಸ್ಥಿತಿಲಿ ಇದೀವಿ ಅಂತ. ಜೊತೆಗೆ ನಾನು ಇದನ್ನ ಎಲ್ಲಿ ಹೇಳ್ಬೇಕು, ಆಮೇಲೆ ಇದು 23ನೇ ಇಸ್ವಿಲಿ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಇದನ್ನು ನನ್ಗೆಲ್ಲ ಗೊತ್ತಲ್ಲ, ನಾನು ಎಲ್ಲಿ ಹೋಗ್ಬೇಕು, ಏನ್ ಹೇಳ್ಬೇಕು, ಯಾರ ಹತ್ರ ಹೇಳ್ಬೇಕು, ಯಾರನ್ನ ಭೇಟಿ ಮಾಡ್ಬೇಕು, ಧರ್ಮಸ್ಥಳಕ್ಕೆ ಹೊರಟೋಗ್ಬಿಡ್ಬೇಕು ಅಂತೆಲ್ಲಾ ತೀರ್ಮಾನ ಮಾಡ್ಕೊಂಡಿದ್ದು. ಲಾಸ್ಟ್ಗೆ ನಾನು ಮೈಸೂರು ಒಡನಾಡಿ ಸಂಸ್ಥೆಗೆ ಹುಡ್ಕೊಂಡು ಕಷ್ಟಪಟ್ಟು ಅದನ್ನ ಅಡ್ರೆಸ್ ಎಲ್ಲ ತಿಳ್ಕೊಂಡು ಹೋದ್ರೆ ಕೊನೆಗೆ ಅವರು ನಂಬಲಿಲ್ಲ. ತುಂಬಾ ನಿರಾಶೆ ಆಯ್ತು. ಸುಮ್ಮನೆ ಅದು ಎಲ್ಲಿ ಹೋಗಿ ಹೇಳಿದ್ರು ಏನು ಬೆಲೆ ಸಿಗಲ್ಲ. ಇದು ಎಲ್ಲಾ ಕಡೆನೂ ಹರಡಿರ್ಬೋದು. ಬಟ್ ನನ್ನ ಕಣ್ಣಿಗೆ, ನನ್ನ ಕಿವಿಗೆ ಕೇಳಿದ್ದು 2023ರಲ್ಲಿ. ಯಾಕಂದ್ರೆ ನಮ್ಮ ಮನೇಲಿ ಟಿವಿ ಇಲ್ಲ. ಬಂದಾಗ ಇದು ಪ್ರಕರಣ ಬೆಳಕಿಗೆ ಬಂದಾಗ ನಮ್ಮ ಮನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ನಾವು ಯಾವ ಸ್ಥಿತಿಲಿ ಇದೀವಿ ಅಂತ. ಜೊತೆಗೆ ನಾನು ಇದನ್ನ ಎಲ್ಲಿ ಹೇಳ್ಬೇಕು, ಆಮೇಲೆ ಇದು 23ನೇ ಇಸ್ವಿಲಿ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಇದನ್ನು ನನ್ಗೆಲ್ಲ ಗೊತ್ತಲ್ಲ, ನಾನು ಎಲ್ಲಿ ಹೋಗ್ಬೇಕು, ಏನ್ ಹೇಳ್ಬೇಕು, ಯಾರ ಹತ್ರ ಹೇಳ್ಬೇಕು, ಯಾರನ್ನ ಭೇಟಿ ಮಾಡ್ಬೇಕು, ಧರ್ಮಸ್ಥಳಕ್ಕೆ ಹೊರಟೋಗ್ಬಿಡ್ಬೇಕು ಅಂತೆಲ್ಲಾ ತೀರ್ಮಾನ ಮಾಡ್ಕೊಂಡಿದ್ದು. ಲಾಸ್ಟ್ಗೆ ನಾನು ಮೈಸೂರು ಒಡನಾಡಿ ಸಂಸ್ಥೆ ಹುಡ್ಕೊಂಡು ಕಷ್ಟಪಟ್ಟು ಅದನ್ನ ಅಡ್ರೆಸ್ ಎಲ್ಲ ತಿಳ್ಕೊಂಡು ಹೋದ್ರೆ ಕೊನೆಗೆ ಅವರು ನಂಬಲಿಲ್ಲ. ತುಂಬಾ ನಿರಾಶೆ ಆಯ್ತು. ಸುಮ್ಮನೆ ಅದು ಎಲ್ಲಿ ಹೋಗಿ ಹೇಳಿದ್ರು ಏನು ಬೆಲೆ ಸಿಗಲ್ಲ. ಅನಂತರ ಈಗ ಈ ಮಾಸ್ಕ್ ಮ್ಯಾನ್ ನಂತರ ಒಬ್ರು ಮಾಸ್ಕ್ ಲೇಡಿ ಬರ್ತಾರಲ್ಲ, ರಿಪಬ್ಲಿಕ್ ಕನ್ನಡ ಅವರನ್ನ ಎಕ್ಸ್ಪೋಸ್ ಮಾಡಿತ್ತು. ಆಕೆ ಹೇಳ್ತಾ ಇರುವಂತದ್ದು ಕೂಡ ತಾನು 13 ವರ್ಷಗಳ ಹಿಂದೆ ಸೌಜನ್ಯಾಳ ಕಿಡ್ನಾಪ್ ಆಗಿದ್ದನ್ನ ನೋಡಿದ್ದೆ ಅಂತ ಹೇಳ್ತಾ ಇರೋ ಲೇಡಿ ಬಂದಿರೋದು ಕೂಡ ಇದೇ ಒಡನಾಡಿ ಸಂಸ್ಥೆಯ ಮುಖಾಂತರ. ಆಕೆ ಕೂಡ ಹೇಳ್ತಾ ಇರುವಂತದ್ದು, ನಾನು ಒಡನಾಡಿ ಸಂಸ್ಥೆಗೆ ಕಂಪ್ಲೇಂಟ್ ಕೊಟ್ಟೆ, ನಾನು ಒಡನಾಡಿ ಸಂಸ್ಥೆಯ ಮುಖಾಂತರ ಬರ್ತಾ ಇರ್ತಕ್ಕಂಥದ್ದು ಅಂತ. ಮಂಡ್ಯದ ಮಾಸ್ಕ್ ಮಹಿಳೆಯ ಹಿಂದೆ ಕೂಡ ಇದೇ ಒಡನಾಡಿ ಸಂಸ್ಥೆ ಇದೆಯಾ? ಇವೆಲ್ಲವೂ ಒಂದು ಪ್ಲಾನ್ಡ್ ಪ್ರೋಗ್ರಾಮ. ಹೀಗೆ ಮಾಡಬೇಕು ಅಂತ ಸ್ಕೆಚ್ ಮಾಡ್ಕೊಂಡು ಒಬ್ಬೊಬ್ಬರನ್ನೇ ಒಂದೊಂದೇ ಕ್ಯಾರೆಕ್ಟರ್ನ ಬಿಡ್ತಾ ಬರೋದು ಮುಂದಗಡೆಗೆ. ಒಟ್ಟಿನಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಆರೋಪಗಳು ಕೇಳಿ ಬರ್ತಾ ಇರಬೇಕು. ಆ ಆರೋಪ ಸುಳ್ಳು ಅಂತ ಪ್ರೂವ್ ಆಗೋಷ್ಟೊತ್ತಿಗೆ ಇನ್ನೊಂದು ಕ್ಯಾರೆಕ್ಟರ್, ಮತ್ತೊಂದು ಆರೋಪ, ಮತ್ತೊಂದು ಸುಳ್ಳು. ಅದು ಸುಳ್ಳು ಅಂತ ಪ್ರೂವ್ ಮಾಡಕ್ಕೆ ಮತ್ತೊಂದು SIT ರಚನೆ ಮಾಡಬೇಕಾಗುತ್ತಾ ಸರ್ಕಾರ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಡ್ತಾ ಇದೀವಿ. ಧರ್ಮಸ್ಥಳ ಕರ್ನಾಟಕದ ಕೋಟಿ ಹಿಂದೂಗಳ ಶ್ರದ್ಧಾ ಕೇಂದ್ರ. ಹಾಗಾಗಿ ನಿರಂತರವಾಗಿ ಅದರ ವಿರುದ್ಧ ಅಪಪ್ರಚಾರ ಮಾಡ್ತಾ ಹೋಗೋದು ಇವರ ಉದ್ದೇಶನ. ಒಂದಲ್ಲ ಒಂದು ವ್ಯಕ್ತಿಗಳು ಒಂದಲ್ಲ ಒಂದು ಬಗೆಯ ಅಪಪ್ರಚಾರ, ಒಂದಲ್ಲ ಒಂದು ಬಗೆಯ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಹೇಳ್ತಾ ಹೋಗುವಂತದ್ದು. ಅದು ಸುಳ್ಳು ಅಂತ ತನಿಖೆ ನಡೆದು ಕೋರ್ಟಿಗೆ ಹೋಗಿ ಅಥವಾ ಅದು ಬಯಲಾಗೋ ಅಷ್ಟೊತ್ತಿಗೆ ವರ್ಷಗಳೇ ಬೇಕಾಗತ್ತೆ. ಅಷ್ಟೊತ್ತಿಗೆ ಆಲ್ರೆಡಿ ಅವರಿಗೆ ಬೇಕಾಗಿದ್ದ ಅಪಪ್ರಚಾರ ಆಗಿಬಿಟ್ಟಿರುತ್ತೆ. ಇದು ಇವರ ಪ್ಲಾನ್. ಇದಕ್ಕಾಗಿಯೇ ವಿದೇಶದಿಂದ ಕೂಡ ಹಣ ಹರಿದು ಬರ್ತಾ ಇದೆಯಾ ಅನ್ನೋ ಅನುಮಾನಗಳು ಒಂದ್ ಕಡೆ ಆದ್ರೆ,
ಮತ್ತೊಂದು ಕಡೆ ಸೌಜನ್ಯ ಅನ್ನುವ ಹೆಸರನ್ನ ಬಳಸಿಕೊಂಡು ಆ ಪ್ರಕರಣದ ವಿಚಾರವನ್ನ ಬಳಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಷಡ್ಯಂತ್ರ ಮಾಡ್ತಾ ಹೋಗೋದು ಇವರ ಪ್ಲಾನ. ಇದು ಎಲ್ಲಾ ಕಡೆನೂ ಹರಡಿರ್ಬೋದು. ಬಟ್ ನನ್ನ ಕಣ್ಣಿಗೆ ನನ್ನ ಕಿವಿಗೆ ಕೇಳಿದ್ದು 2023ರಲ್ಲಿ. ಯಾಕಂದ್ರೆ ನಮ್ಮ ಮನೇಲಿ ಟಿವಿ ಇಲ್ಲ. ಬಂದಾಗ ಇದು ಪ್ರಕರಣ ಬೆಳಕಿಗೆ ಬಂದಾಗ ನಮ್ಮ ಮನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ನಾವು ಯಾವ ಸ್ಥಿತಿಲಿ ಇದೀವಿ ಅಂತ. ಜೊತೆಗೆ ನಾನು ಇದನ್ನ ಎಲ್ಲಿ ಹೇಳ್ಬೇಕು, ಆಮೇಲೆ ಇದು 23ನೇ ಇಸ್ವಿಲಿ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಇದನ್ನ ಇದನ್ನು ನನ್ಗೆಲ್ಲ ಗೊತ್ತಲ್ಲ, ನಾನು ಎಲ್ಲಿ ಹೋಗ್ಬೇಕು, ಏನ್ ಹೇಳ್ಬೇಕು, ಯಾರ ಹತ್ರ ಹೇಳ್ಬೇಕು, ಯಾರನ್ನ ಭೇಟಿ ಮಾಡ್ಬೇಕು, ಧರ್ಮಸ್ಥಳಕ್ಕೆ ಹೊರಟೋಗ್ಬಿಡ್ಬೇಕು ಅಂತೆಲ್ಲಾ ತೀರ್ಮಾನ ಮಾಡ್ಕೊಂಡಿದ್ದು. ಲಾಸ್ಟ್ಗೆ ನಾನು ಮೈಸೂರು ಒಡನಾಡಿ ಸಂಸ್ಥೆಗೆ ಹುಡುಕೊಂಡು ಕಷ್ಟಪಟ್ಟು ಅದನ್ನ ಅಡ್ರೆಸ್ ಎಲ್ಲ ತಿಳ್ಕೊಂಡು ಹೋದ್ರೆ ಕೊನೆಗೆ ಅವರು ನಂಬಲಿಲ್ಲ. ತುಂಬಾ ನಿರಾಶೆ ಆಯ್ತು. ಸುಮ್ಮನಾದ ಎಲ್ಲಿ ಹೋಗಿ ಹೇಳಿದ್ರು ಏನು ಬೆಲೆ ಸಿಗಲ್ಲ. ಇದು ಎಲ್ಲಾ ಕಡೆನೂ ಹರಡಿರ್ಬೋದು. ಬಟ್ ನನ್ನ ಕಣ್ಣಿಗೆ ನನ್ನ ಕಿವಿಗೆ ಕೇಳಿದ್ದು 2023ರಲ್ಲಿ. ಯಾಕಂದ್ರೆ ನಮ್ಮ ಮನೇಲಿ ಟಿವಿ ಇಲ್ಲ. ಬಂದಾಗ ಇದು ಪ್ರಕರಣ ಬೆಳಕಿಗೆ ಬಂದಾಗ ನಮ್ಮ ಮನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ನಾವು ಯಾವ ಸ್ಥಿತಿಲಿ ಇದೀವಿ ಅಂತ. ಜೊತೆಗೆ ನಾನು ಇದನ್ನ ಎಲ್ಲಿ ಹೇಳ್ಬೇಕು, ಆಮೇಲೆ ಇದು 23ನೇ ಇಸ್ವಿಲಿ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಇದನ್ನ ಇದನ್ನು ನನ್ಗೆಲ್ಲ ಗೊತ್ತಲ್ಲ, ನಾನು ಎಲ್ಲಿ ಹೋಗ್ಬೇಕು, ಏನ್ ಹೇಳ್ಬೇಕು, ಯಾರ ಹತ್ರ ಹೇಳ್ಬೇಕು, ಯಾರನ್ನ ಭೇಟಿ ಮಾಡ್ಬೇಕು, ಧರ್ಮಸ್ಥಳಕ್ಕೆ ಹೊರಟೋಗ್ಬಿಡ್ಬೇಕು ಅಂತೆಲ್ಲಾ ತೀರ್ಮಾನ ಮಾಡ್ಕೊಂಡಿದ್ದು. ಲಾಸ್ಟ್ಗೆ ನಾನು ಮೈಸೂರು ಒಡನಾಡಿ ಸಂಸ್ಥೆ ಹುಡುಕೊಂಡು ಕಷ್ಟಪಟ್ಟು ಅದನ್ನ ಅಡ್ರೆಸ್ ಎಲ್ಲ ತಿಳ್ಕೊಂಡು ಹೋದ್ರೆ ಕೊನೆಗೆ ಅವರು ನಂಬಲಿಲ್ಲ. ತುಂಬಾ ನಿರಾಶೆ ಆಯ್ತು. ಸುಮ್ಮನಾದ ಎಲ್ಲಿ ಹೋಗಿ ಹೇಳಿದ್ರು ಏನು ಬೆಲೆ ಸಿಗಲ್ಲ. ಅನಂತರ ಈಗ ಈ ಮಾಸ್ಕ್ ಮ್ಯಾನ್ ನಂತರ ಒಬ್ರು ಮಾಸ್ಕ್ ಲೇಡಿ ಬರ್ತಾರಲ್ಲ, ರಿಪಬ್ಲಿಕ್ ಕನ್ನಡ ಅವರನ್ನ ಎಕ್ಸ್ಪೋಸ್ ಮಾಡಿತ್ತು. ಆಕೆ ಹೇಳ್ತಾ ಇರುವಂತದ್ದು ಕೂಡ ತಾನು 13 ವರ್ಷಗಳ ಹಿಂದೆ ಸೌಜನ್ಯಾಳ ಕಿಡ್ನಾಪ್ ಆಗಿದ್ದನ್ನ ನೋಡಿದ್ದೆ ಅಂತ ಹೇಳ್ತಾ ಇರೋ ಲೇಡಿ ಬಂದಿರೋದು ಕೂಡ ಇದೇ ಒಡನಾಡಿ ಸಂಸ್ಥೆಯ ಮುಖಾಂತರ. ಆಕೆ ಕೂಡ ಹೇಳ್ತಾ ಇರುವಂತದ್ದು, ನಾನು ಒಡನಾಡಿ ಸಂಸ್ಥೆಗೆ ಕಂಪ್ಲೇಂಟ್ ಕೊಟ್ಟೆ, ನಾನು ಒಡನಾಡಿ ಸಂಸ್ಥೆಯ ಮುಖಾಂತರ ಬರ್ತಾ ಇರ್ತಕ್ಕಂಥದ್ದು ಅಂತ. ಮಂಡ್ಯದ ಮಾಸ್ಕ್ ಮಹಿಳೆಯ ಹಿಂದೆ ಕೂಡ ಇದೇ ಒಡನಾಡಿ ಸಂಸ್ಥೆ ಇದೆಯಾ? ಇವೆಲ್ಲವೂ ಒಂದು ಪ್ಲಾನ್ಡ್ ಪ್ರೋಗ್ರಾಮ. ಹೀಗೆ ಮಾಡಬೇಕು ಅಂತ ಸ್ಕೆಚ್ ಮಾಡ್ಕೊಂಡು ಒಬ್ಬೊಬ್ಬರನ್ನೇ ಒಂದೊಂದೇ ಕ್ಯಾರೆಕ್ಟರ್ನ ಬಿಡ್ತಾ ಬರೋದು ಮುಂದಗಡೆಗೆ. ಒಟ್ನಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಆರೋಪಗಳು ಕೇಳಿ ಬರ್ತಾ ಇರಬೇಕು. ಆ ಆರೋಪ ಸುಳ್ಳು ಅಂತ ಪ್ರೂವ್ ಆಗೋಷ್ಟೊತ್ತಿಗೆ ಇನ್ನೊಂದು ಕ್ಯಾರೆಕ್ಟರ್, ಮತ್ತೊಂದು ಆರೋಪ, ಮತ್ತೊಂದು ಸುಳ್ಳು. ಅದು ಸುಳ್ಳು ಅಂತ ಪ್ರೂವ್ ಮಾಡಕ್ಕೆ ಮತ್ತೊಂದು SIT ರಚನೆ ಮಾಡಬೇಕಾಗುತ್ತಾ ಸರ್ಕಾರ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಡ್ತಾ ಇದೀವಿ. ಧರ್ಮಸ್ಥಳ ಕರ್ನಾಟಕದ ಕೋಟಿ ಹಿಂದೂಗಳ ಶ್ರದ್ಧಾ ಕೇಂದ್ರ. ಹಾಗಾಗಿ ನಿರಂತರವಾಗಿ ಅದರ ವಿರುದ್ಧ ಅಪಪ್ರಚಾರ ಮಾಡ್ತಾ ಹೋಗೋದು ಇವರ ಉದ್ದೇಶನ. ಒಂದಲ್ಲ ಒಂದು ವ್ಯಕ್ತಿಗಳು ಒಂದಲ್ಲ ಒಂದು ಬಗೆಯ ಅಪಪ್ರಚಾರ, ಒಂದಲ್ಲ ಒಂದು ಬಗೆಯ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಹೇಳ್ತಾ ಹೋಗುವಂತದ್ದು. ಅದು ಸುಳ್ಳು ಅಂತ ತನಿಖೆ ನಡೆದು ಕೋರ್ಟಿಗೆ ಹೋಗಿ ಅಥವಾ ಅದು ಬಯಲಾಗೋ ಅಷ್ಟೊತ್ತಿಗೆ ವರ್ಷಗಳೇ ಬೇಕಾಗತ್ತೆ. ಅಷ್ಟೊತ್ತಿಗೆ ಆಲ್ರೆಡಿ ಅವರಿಗೆ ಬೇಕಾಗಿದ್ದ ಅಪಪ್ರಚಾರ ಆಗಿಬಿಟ್ಟಿರುತ್ತೆ. ಇದು ಇವರ ಪ್ಲಾನ್. ಇದಕ್ಕಾಗಿಯೇ ವಿದೇಶದಿಂದ ಕೂಡ ಹಣ ಹರಿದು ಬರ್ತಾ ಇದೆಯಾ ಅನ್ನೋ ಅನುಮಾನಗಳು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸೌಜನ್ಯ ಅನ್ನುವ ಹೆಸರನ್ನ ಬಳಸಿಕೊಂಡು ಆ ಪ್ರಕರಣದ ವಿಚಾರವನ್ನ ಬಳಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಷಡ್ಯಂತ್ರ ಮಾಡ್ತಾ ಹೋಗೋದು ಇವರ ಪ್ಲಾನ. ಇದು ಎಲ್ಲಾ ಕಡೆನೂ ಹರಡಿರ್ಬೋದು. ಬಟ್ ನನ್ನ ಕಣ್ಣಿಗೆ ನನ್ನ ಕಿವಿಗೆ ಕೇಳಿದ್ದು 2023ರಲ್ಲಿ. ಯಾಕಂದ್ರೆ ನಮ್ಮ ಮನೇಲಿ ಟಿವಿ ಇಲ್ಲ. ಬಂದಾಗ ಇದು ಪ್ರಕರಣ ಬೆಳಕಿಗೆ ಬಂದಾಗ ನಮ್ಮ ಮನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ನಾವು ಯಾವ ಸ್ಥಿತಿಲಿ ಇದೀವಿ ಅಂತ. ಜೊತೆಗೆ ನಾನು ಇದನ್ನ ಎಲ್ಲಿ ಹೇಳ್ಬೇಕು, ಆಮೇಲೆ ಇದು 23ನೇ ಇಸ್ವಿಲಿ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಇದನ್ನ ಇದನ್ನು ನನ್ಗೆಲ್ಲ ಗೊತ್ತಲ್ಲ, ನಾನು ಎಲ್ಲಿ ಹೋಗ್ಬೇಕು, ಏನ್ ಹೇಳ್ಬೇಕು, ಯಾರ ಹತ್ರ ಹೇಳ್ಬೇಕು, ಯಾರನ್ನ ಭೇಟಿ ಮಾಡ್ಬೇಕು, ಧರ್ಮಸ್ಥಳಕ್ಕೆ ಹೊರಟೋಗ್ಬಿಡ್ಬೇಕು ಅಂತೆಲ್ಲಾ ತೀರ್ಮಾನ ಮಾಡ್ಕೊಂಡಿದ್ದು. ಲಾಸ್ಟ್ಗೆ ನಾನು ಮೈಸೂರು ಒಡನಾಡಿ ಸಂಸ್ಥೆಗೆ ಹುಡುಕೊಂಡು ಕಷ್ಟಪಟ್ಟು ಅದನ್ನ ಅಡ್ರೆಸ್ ಎಲ್ಲ ತಿಳ್ಕೊಂಡು ಹೋದ್ರೆ ಕೊನೆಗೆ ಅವರು ನಂಬಲಿಲ್ಲ. ತುಂಬಾ ನಿರಾಶೆ ಆಯ್ತು. ಸುಮ್ಮನಾದ ಎಲ್ಲಿ ಹೋಗಿ ಹೇಳಿದ್ರು ಏನು ಬೆಲೆ ಸಿಗಲ್ಲ. ಇದು ಎಲ್ಲಾ ಕಡೆನೂ ಹರಡಿರ್ಬೋದು. ಬಟ್ ನನ್ನ ಕಣ್ಣಿಗೆ ನನ್ನ ಕಿವಿಗೆ ಕೇಳಿದ್ದು 2023ರಲ್ಲಿ. ಯಾಕಂದ್ರೆ ನಮ್ಮ ಮನೇಲಿ ಟಿವಿ ಇಲ್ಲ. ಬಂದಾಗ ಇದು ಪ್ರಕರಣ ಬೆಳಕಿಗೆ ಬಂದಾಗ ನಮ್ಮ ಮನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ನಾವು ಯಾವ ಸ್ಥಿತಿಲಿ ಇದೀವಿ ಅಂತ. ಜೊತೆಗೆ ನಾನು ಇದನ್ನ ಎಲ್ಲಿ ಹೇಳ್ಬೇಕು, ಆಮೇಲೆ ಇದು 23ನೇ ಇಸ್ವಿಲಿ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಇದನ್ನ ಇದನ್ನು ನನ್ಗೆಲ್ಲ ಗೊತ್ತಲ್ಲ, ನಾನು ಎಲ್ಲಿ ಹೋಗ್ಬೇಕು, ಏನ್ ಹೇಳ್ಬೇಕು, ಯಾರ ಹತ್ರ ಹೇಳ್ಬೇಕು, ಯಾರನ್ನ ಭೇಟಿ ಮಾಡ್ಬೇಕು, ಧರ್ಮಸ್ಥಳಕ್ಕೆ ಹೊರಟೋಗ್ಬಿಡ್ಬೇಕು ಅಂತೆಲ್ಲಾ ತೀರ್ಮಾನ ಮಾಡ್ಕೊಂಡಿದ್ದು. ಲಾಸ್ಟ್ಗೆ ನಾನು ಮೈಸೂರು ಒಡನಾಡಿ ಸಂಸ್ಥೆ ಹುಡುಕೊಂಡು ಕಷ್ಟಪಟ್ಟು ಅದನ್ನ ಅಡ್ರೆಸ್ ಎಲ್ಲ ತಿಳ್ಕೊಂಡು ಹೋದ್ರೆ ಕೊನೆಗೆ ಅವರು ನಂಬಲಿಲ್ಲ. ತುಂಬಾ ನಿರಾಶೆ ಆಯ್ತು. ಸುಮ್ಮನಾದ ಎಲ್ಲಿ ಹೋಗಿ ಹೇಳಿದ್ರು ಏನು ಬೆಲೆ ಸಿಗಲ್ಲ.